ನಿಟ್ಟಿನಲ್ಲೇ ನಮ್ಮ ಚೀನಾದ ವಸ್ತುವನ್ನು ತಯಾರು ಮಾಡ್ಕೊಬೋದು, ಇದು ನಮ್ಮದು ಅಂತ ಹೇಳಿದಂಥ ನಮ್ಮ ಭಾರತೀಯರ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ನಿಜವಾಗಿ ಖಂಡನಾರ್ಹಂಥದ್ದು. ಯಾಕೆ ನಾವು ಮಾಡಿದ್ದನ್ನು ಹೇಳೋಣ್ರಿ ನಾವು ಜಗತ್ತಿಗೆ, ನಾವು ನಮ್ಮ ಇನ್ನೊಬ್ಬರನ್ನು ತಂದು ನಮ್ಮಲ್ಲಿ ಇಟ್ಕೊಂಡು ನಾವು ಬೆಳೆಸಿ ನಮ್ಮದಂತ ಹೇಳಿದ್ರೆ ಏನಾದ್ರು ನಮ್ದು ಆಗ್ಲಿಕ್ಕೆ ಸಾಧ್ಯದನ ಅನ್ನೋ ದಿಶೆಯಲ್ಲಿ ಇವತ್ತು ಚಿಂತನೆ ಮಾಡಬೇಕಾಗಿದ್ದ ಪ್ರತಿಯೊಬ್ಬರ ವಿಷಯ ಆಗ್ಯದ. ಅದೇನೋ ಆಗಲಿ, ಈಗಂತೂ ನಮ್ಮ ಏನಪ್ಪ ಅಂತಂದ್ರೆ ಈ ನೋಯ್ಡಾದ ಗೆಲುಟಿಯಾಸ್ ಅನ್ನುವಂಥ ವಿಶ್ವವಿದ್ಯಾಲಯ ತಪ್ಪು ಮಾಡಿದೇನೋ ಅಂತೇಳಿ, ಯಾಕಂದ್ರೆ ಯಾರೋ ಸಂಶಯ ಮಾಡಿದ್ದೇನೆ ಎಲ್ಲಿದೋ ಕೊಳ್ಳುತ್ತದೆ ನಮ್ಮದಂತ ಹೇಳಿದ್ರೆ ಅದೇನು ನಮ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಈ ಒಂದು ವಿಷಯ ಇಡೀ ದೇಶ ತುಂಬ ದೊಡ್ಡ ಚರ್ಚೆ ಆಗ್ತಾಯಿದೆ ಅಂತ. ಅದರಲ್ಲೂ ಇದು ಈ AI ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದಾರಲ್ಲ, ಇದು ಸಣ್ಣದೇನಲ್ಲ, ಇದು ನಿಜವಾಗಿಯೂ ಈ ದೇಶದ ಜ್ಞಾನ ಸಂಪತ್ತಲ್ಲಿ ಬರಬೇಕಾಗಿತ್ತು, ಹೊರಗಿನವ್ರು ಬಂದವ್ರು ಮಾತಾಡಬೇಕಾಗಿತ್ತು. ಆದರೆ ಅದರಲ್ಲೇ ನಮ್ಮ ದೇಶದಿಂದ ರಿಪ್ರೆಸೆಂಟ್ ಮಾಡೋರಿಗೆ ತಾವು ಏನು ಸಂಶೋಧನೆ ಮಾಡಿದ್ದು ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಯಾವ ಮಟ್ಟಕ್ಕೆ ಬಂದು ಹತ್ತಿದ್ದೇವೆ ನಾವು ನೋಡ್ರಿ ಹೈಯರ್ ಎಜುಕೇಷನ್ದಲ್ಲೇ ಅಂತೇಳಿ. ಯಾಕಂದ್ರೆ ನಮ್ಮ ದೇಶವನ್ನು ಉದ್ಧಾರ ಮಾಡೋದೇ ಶಿಕ್ಷಣ, ನಮ್ಮ ದೇಶವನ್ನು ಬೆಳೆಸೋದೇ ಶಿಕ್ಷಣ. ಆದರೆ ಅದ್ರ ಬದಲಾಗಿ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಪ್ರೈವೇಟ್ದವ್ರಿಗೆ ಕೊಟ್ಟಾಗ ನೋಡಿರಿ, ಪ್ರೈವೇಟ್ ಯೂನಿವರ್ಸಿಟಿ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಸಂಶೋಧಕರಿಲ್ಲ, ಲೆಕ್ಚರರ್ಸ್ ಇಲ್ಲ, ತತ್ವಜ್ಞಾನಿಗಳಿಲ್ಲ, ಮತ್ತೊಂದಿಲ್ಲ, ರಾಜಕಾರಣಿಗಳು ಹೋಗ್ತಾರೆ.